ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರೋಂತಹ ಪಡವಲಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ಇಲ್ಲಿ ನೋಡ್ಕೊಂಬರೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನೊಂದು ಚಿಕ್ಕದಾಗಿರೋದೊಂದು ಮಡಿಕೆನಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಅವರೇ ಬೇಳೆ ತೊಗೊಬೇಕು. ಅವರೇ ಬೇಳೆನ ನಾನಿಲ್ಲಿ 1 ಕಪ್ ಆಗುವಷ್ಟು ಅವರೇ ಬೇಳೆನ ಹಾಕ್ಕೊತಾ ಇದ್ದೀನಿ ನೀರು ಕಾಯಿಸಿದ ಮೇಲೆ. ಇದು ಹಾಗೆ ಬೇಯಬೇಕು. ಕುಕ್ಕರಲ್ಲಿ ಬೇಯಿದ್ರೆ ತುಂಬ ಬೆಂದೋಗುತ್ತೆ, ಹಾಗಾಗಿ ಹಾಗೆ ಬೇಯಿಸ್ಬೇಕಾಗುತ್ತೆ. ಅದು ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ನೋಡಿ, 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ ಲವಂಗ ಪುಡಿನ ಸಣ್ಣದಾಗಿರೋ ಒಂದು ಸ್ಪೂನಲ್ಲಿ ಸ್ವಲ್ಪ ಹಾಕ್ಕೊಂಡು ಇದನ್ನ ನಾವು ಮಿಕ್ಸರ್ ಗ್ರೈಂಡರಲ್ಲಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಫೈನ್ ಪೇಸ್ಟು. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ಕಾಯಿ ತುರಿನ ತುರಿದ್ಬಿಟ್ಟು ವಾರಕ್ಕೊಂದ್ಸಲಿ ಹೀಗೆ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬೇಕಾದಾಗ ಇಮಿಡಿಯೇಟಾಗಿ ಯೂಸ್ ಮಾಡ್ಕೊಬೋದು. ಯಾವುದೇ ಸಾಂಬಾರಾಗಲಿ ಚಟ್ನಿ ಆಗಲಿ ಒಂದು 5 ನಿಮಿಷ ಮುಂಚೆ ತೆಗೆದಿಟ್ರೆ ಅದು ಮೆತ್ತಗಾಗುತ್ತೆ. ಫ್ರೀಝರಲ್ಲಿ ಎತ್ತಿಡಬೇಕು. ಇವಾಗ ನೋಡಿ, ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆ, 1 ಸ್ಪೂನಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಒಂದು ಚೆನ್ನಾಗಿ ಹಣ್ಣಾಗಿರೋವಂಥದ್ದು 1 ಟೊಮೆಟೊ, 2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ. ನೋಡ್ಕೊಂಡು ನಿಮ್ಮ ಮನೆಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇವಾಗ ನಾನಿಲ್ಲಿ ಮಾಡ್ಕೊಂಬಂದಿದ್ದೀನಿ, ಯಾವ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊಬೇಕು. ಇದೆರಡು ರೆಡಿ ಆದಮೇಲೆ ನಾನಿಲ್ಲಿ ಆಲ್ರೆಡಿ ನೋಡಿ ಪಡವಲಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಪಡವಲಕಾಯಿ ತೊಗೊಂಬಂದಿದ್ದೆ. ಬೀಜ ಎಲ್ಲ ತೆಗೆದುಬಿಟ್ಟು ಇದನ್ನು ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಮುಂಚೆ ಇಡಬೇಕಾಗುತ್ತೆ. ಅದು ನೀರೆಲ್ಲ ಬಿಟ್ಕೊಳುತ್ತೆ. ಆಮೇಲೆ ಮತ್ತೆ ವಾಶ್ ಮಾಡಿಬಿಟ್ಟು ನೀವು ಇದನ್ನು ಹಾಕ್ಕೊಬೋದು. ಈಗ ನೋಡಿ, ನಾನು ಇವತ್ತು ಮಾಡ್ತಾ ಇರೋಂಥದ್ದು ಬಂದು ಮಣ್ಣಿನ ಮಡಿಕೆನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಮಣ್ಣಿನ ಮಡಿಕೆ ಇಟ್ಕೊಂಡು ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಫಸ್ಟೇ ರುಬ್ಬಿರ್ತಕ್ಕಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಂಡು ಆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಈ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಪಡವಲಕಾಯಿ ಹೆಚ್ಚಿರೋಂತಹ ಪಡವಲಕಾಯಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಪಡವಲಕಾಯಿ ಹಸಿ ವಾಸನೆ ಹೋಗೋವರೆಗೂ ಆ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ನಾವು ಹಿಂಗಿಸ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಬೇಳೆ ಇಟ್ಟಿದ್ದೆ. ಆ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಒಂದು 10 ರಿಂದ 15 ನಿಮಿಷ ಆಗೋಷ್ಟೊತ್ತಿಗೆ ಬೇಳೆ ಬೇಯುತ್ತೆ. ಇದು ಕೂಡ ಇವಾಗ ನಮಗೆ ಆಗಿದೆ, ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಈ ಟೈಮಲ್ಲಿ ರುಬ್ಬಿರ್ತಕ್ಕಂತಹ ಕಾಯಿ ಮಸಾಲೆನ ಹಾಕ್ಕೊಬೇಕಾಗುತ್ತೆ. ಕಾಯಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ವಲ್ಲ, ಆ ಮಸಾಲೆನ ನೋಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ ತೊಳೆದಿದ್ದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 4 ರಿಂದ 5 ನಿಮಿಷ ನೀವು ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಕೊತ್ತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆಗ ನಾನಿಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ವೀಡಿಯೋಸ್ ನೋಡಿದ್ರೆ ನಾನು ಪಕ್ಕದಲ್ಲಿ ಯಾವಾಗಲೂ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅಡುಗೆಗೆ ಬಂದಿದ ತಕ್ಷಣ ಆವಾಗ ಸಾಂಬಾರು ಬೇಗ ಆಗುತ್ತೆ. ಈ ಬಿಸಿನೀರನ್ನ ನಮಗೆ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕು, ನಿಮಗೆ ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೂ ಮಾಡ್ಕೊಬೋದು, ತೆಳ್ಳಗೆ ಬೇಕಿದ್ರೆ ತೆಳ್ಳಗೂ ಮಾಡ್ಕೊಬೋದು. ಈಗ ನಾನು ಇಲ್ಲಿ ನೀರು ಹಾಕ್ಕೊಂಡು ನೋಡಿ, ನೀರು ಹಾಕ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನೋಡಿ, ನಾವು ಇಲ್ಲಿ ಬೆಂದಿರೋ ಅಂತಹ ಅವರೇ ಬೇಳೆನೂ ಕೂಡ ಹಾಕ್ಕೊಂಡು ಎಲ್ಲನೂ ಬೆಂದಿದೆ. ಪಡವಲಕಾಯಿ ಬೆಂದಿದೆ, ಅವರೇ ಬೇಳೆ ಬಂದಿದೆ. ಆದರೆ ಇವಾಗ ಸಾರು ಹೊಂದಬೇಕು, ಹಾಗಾಗಿ ಕಾಳು ಮತ್ತು ಇದು ಎಲ್ಲ ಹೊಂದ್ಕೊಬೇಕು. ಹಾಗಾಗಿ ಒಂದು 10 ರಿಂದ 15 ನಿಮಿಷ, 10 ನಿಮಿಷ ಮಾಡಿದ್ರೆ 10 ರಿಂದ 12 ನಿಮಿಷ ಮಾಡಿದ್ರೆ ಬೇಯಿಸ್ಬಿಟ್ರೆ ಪಡವಲಕಾಯಿ ಸಾಂಬಾರು ರೆಡಿಯಾಗುತ್ತೆ. ನೋಡಿ, ಇವಾಗ ಪಡವಲಕಾಯಿ ಬೆಂದಿದೆ, ಬೇಳೆನೂ ಒದಗಿದೆ, ಅದರಲ್ಲಿ ಹೊಂದ್ಕೊಂಡಿದೆ. ನೋಡ್ತಾ ಇದ್ದೀರಲ್ಲ, ಮೇಲೆ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದ್ದೆ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಬಿಡಿ, ಸಾಂಬಾರು ಅಷ್ಟು ಟೇಸ್ಟಾಗಿ ಬರುತ್ತೆ. ಒಂದು ಚಿಕನ್ ಸಾಂಬಾರು ರೇಂಜಲ್ಲೇ ಈ ಸಾಂಬಾರು ರೆಡಿಯಾಗುತ್ತೆ ಅಂತ ಹೇಳ್ಬೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೇಗೆ ಬಂತು ಅಂತ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಒಂದು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿ